ಈಗ ಏನಾಗಿದೆ ಆರ್ ಒ ಪ್ಲಾಂಟ್ಸು ಯಾವುದೇ ರೀತಿಯಾದಂಥ ಒಂದು ನೀಲಿ ನಕ್ಷೆ ಇರಲಾರದೆ ಮಾಡಿಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ಯಾವುದೋ ಇಲ್ಲ ಅವಾಗಿಂದಲ್ಲ, ಲಾಸ್ಟ್ ನಮ್ದು 2.5 ವರ್ಷದ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. 4.5 ವರ್ಷದಲ್ಲಿ ಈಗ ಯಾವುದೋ ಒಂದು CSR ರೆಸ್ಪಾನ್ಸಿಬಿಲಿಟಿನಲ್ಲಿ ಮಾಡಿಬಿಟ್ಟು ಅವರು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು, ಅಥವಾ ನಾವು ನಮ್ಮ MLA ಲ್ಯಾಂಡಲ್ಲಿ ಕೊಟ್ಬಿಡೋದು. ಅದಕ್ಕೆ ಮೇಂಟೆನೆನ್ಸ್ಗೆ ನೀಲಿ ನಕ್ಷೆನೇ ಹಾಕಿರಲಿಲ್ಲ. ಈಗ ನಾವು ಬಂದ ಮೇಲೆ ಏನು ಎಲ್ಲ ಕಂಪನಿಗಳು ಇದೆ, ಯಾವುದು ನಿಮ್ಮ ಆಕ್ವಾ ಫಿನಾ ಇರ್ಬೋದು, ಕೆಂಟ್ ಇರ್ಬೋದು, ಈ ಕೋಕಾ ಕೋಲಾ ಅವ್ರದ್ದು ಒಂದು ಇದೆ, ಅವರು ಬಿಸ್ಲರಿ ಎಲ್ಲರಿಗೂ ಕರೆದು ಮಾತಾಡಿಸಿದ್ದೀನಿ. ಯಾರೂ ಕೂಡ ಮೇಂಟೆನೆನ್ಸ್ ಅಲಾಂಗ್ ವಿತ್ ಇದು ಎಲ್ಲ ಮೇಂಟೆನೆನ್ಸ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ತೊಗೊಳಕ್ಕೆ ಜವಾಬ್ದಾರಿ ತೊಗೊತಾ ಇಲ್ಲ. ಎಲ್ಲರೂ ಕೂಡ ಅವರ ಪ್ರಾಡಕ್ಟನ್ನು ಮಾರ್ಲಿಕ್ಕೆ ಮಾತ್ರ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಹಾಲ್ಟ್ ಮಾಡಿದ್ದೀವಿ. ಇದನ್ನು ಒಂದು ಸಮರ್ಪಕವಾದಂಥ ಒಂದು ಏನು ನೀಲಿ ನಕ್ಷೆ ಇರಲಾರ್ದೆ ಇತ್ತಂದರೆ ಮತ್ತು ಅದೇ ಆಗುತ್ತೆ. ಈಗ ಮೊನ್ನೆ ಸದನದಲ್ಲೂ ಕೂಡ ಕೆಲವು ನಮ್ಮ ಶಾಸಕರು ಇದನ್ನು ಪಾಯಿಂಟ್ಔಟ್ ಮಾಡಿದರು. ನಾನು ಟೈಮ್ ಕೇಳಿದ್ದೀನಿ, ನಮ್ಗೆ ಇನ್ನೂ ಒಂದು 3-4 ತಿಂಗಳು ಬರೀ ನೀಲಿ ನಕ್ಷೆ ಹಾಕೋಕ್ಕೆ ಬರುತ್ತೆ, ಬೇಕಾಗ್ತದೆ. ಕಳೆದ 1.5 ವರ್ಷದಿಂದ ಒಂದು ಪ್ರಯತ್ನ ನಡೆಸಿದ್ದೀನಿ, ಆದರೆ ಯಾರೂ ಕೂಡ ಮುಂದೆ ಬರ್ತಾಯಿಲ್ಲ. ಖಾಸಗಿ ಸಂಸ್ಥೆಗಳು ವಿತೌಟ್ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸು ನಾವು ಆರ್ ಒ ಪ್ಲಾಂಟ್ಗಳು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಬರೀ ಆರ್ ಒ ಪ್ಲಾಂಟ್ ಸ್ಥಾಪನೆ ಅಲ್ಲ, ಅವ್ರು ಏನು ಮಾಡ್ತಾರೆ, ಈಗ ನಮ್ಮ ಮುತ್ಯ ಹೆಸರಲ್ಲೋ ತಂದೆ ಹೆಸರಲ್ಲೋ ಮಾಡಿಸ್ಬಿಡೋದು, ಗ್ರಾಮ ಪಂಚಾಯತ್ ಅವ್ರಿಗೆ ಕರೆಸೋದು, ಫೋಟೋ ತೆಗೆಸ್ಕೊಂಡು ಹೋಗೋದು. 6 ತಿಂಗಳಾದಮೇಲೆ ಆ ಮೆಂಬ್ರೇನ್ ಹೋಗುತ್ತೆ, ಫಿಲ್ಟ್ರೇಷನ್ ಪ್ರೊಸೆಸ್ ಹಾಳಾಗ್ತದೆ, ಅದಕ್ಕೆ ಒಂದು 5-6 ಸಾವಿರ ಬೇಕಾಗ್ತದೆ. ಪಂಚಾಯತ್ ಅವ್ರ ಆದ್ಯತೆ ಬೇರೆ ಇರುತ್ತೆ. ಸೊ ಅವರು ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ಸರ್ ನಾವು ಮಾಡಿಲ್ಲ, ಅವರು ಯಾರೋ ಕೋಆಪ್ರೇಟಿವ್ KMF ಅವ್ರು ಕೊಟ್ಟಿದ್ದು ನಮಗೆ, ಈ ಸಂಸ್ಥೆ ಮಾಡಿಕೊಟ್ಟಿದ್ದು, ಆ ಸಂಸ್ಥೆ ಮಾಡಿಕೊಟ್ಟಿದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಲತ್ತಾರೆ. ಸೊ ಅದರಿಂದ ವಿ ನೀಡ್ ಸಮ್ ಟೈಮ್, ವಿ ಆರ್ ಎಕ್ಸಾಮಿನಿಂಗ್ ಎವ್ರಿ ಪ್ರಾಜೆಕ್ಟ್. ಆಮೇಲೆ ಬೇರೆ ಬೇರೆ ತಂತ್ರಜ್ಞಾನ ಕೂಡ ಬಂದಿದೆ ಈಗ ಕುಡಿಯೋ ನೀರಿಂದ, ಎಸ್ಪೆಷಲಿ ಬಯಾಲಜಿಕಲ್ಲು ಕೆಮಿಕಲ್ ಕಂಟ್ಯಾಮಿನೇಷನ್ನು, ಮತ್ತು ನೀರನ್ನು ಈಗ ಸಿ ವಾಟರ್ ಸೆಲೆನಿಟಿ ಬಗ್ಗೆ ಇರ್ಬೋದು, ಅಥವಾ ಗಾಳಿಯಿಂದ ನೀರು ಮಾಡ್ತಾ ಇರೋದು, ಇವೆಲ್ಲನೂ ಕೂಡ ನಾವು ಒಂದು ವಾಟರ್ ಚಾಲೆಂಜ್ ಅಂದ್ಬಿಟ್ಟು ನಾವು ಒಂದು ಶೃಂಗ ಕೂಡ ಮಾಡಿ ಅದರಲ್ಲಿ 13 ಜನನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದು ಪ್ರಾಯೋಗಿಕವಾಗಿ ಕೆಲವು ಕಡೆ ನಡೀತಾ ಇದೆ. ಅದೇನಾದರೂ ಸಕ್ಸಸ್ ಆದರೆ ಈ ಪ್ರಯೋಗಗಳನ್ನು ನಾವು ಅದನ್ನು ಸ್ಕೇಲಲ್ಲಿ ನಾವು ತೊಗೊಳಕ್ಕೂ ತಯಾರಿದ್ದೇವೆ. ಇವತ್ತು ನೀರನ್ನು ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದನೇ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇದ್ದೀವಿ. ಬಿಜೆಪಿ ಅವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ. ನಾನು ಕೇಳಿರುವಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬೋದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ, ಅವರು ನಾವು ಇಲ್ಲ ಇನ್ನೂ ಆ್ಯಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಹಿಂಗೆ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು, ಪ್ರೂವ್ ಮಾಡಿಬಿಡ್ಲಿ ಅವರು. ಈಗಾಗಲೇ ಇದನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಮೊದಲನೇದಾಗಿ ಒಂದು ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮಾಡಿ ನಾವು ಇದು ತಿರಸ್ಕಾರ ಮಾಡಿದ್ದೀವಿ. ದಿಸ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನಲ್, ದಿಸ್ ಈಸ್ ಅಗೇನ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈವ್ಲಿಹುಡ್ ವಿರುದ್ಧ ಇದೆ, ಆರ್ಟಿಕಲ್ 280 ಆರ್ಟಿಕಲ್ 258 ವಿರುದ್ಧವಾಗಿ ಇದನ್ನು ನೀವು ಮಾಡಿದ್ದೀವಿ ಅಂತ ಆಗಲೇ ಕ್ಯಾಬಿನೆಟ್ ರೆಸಲ್ಯೂಷನನ್ನು ಮೂವ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ವಿಶೇಷವಾದಂಥ ಸಭೆ ಕೂಡ, ಅಧಿವೇಶನ ಕರಿಬೇಕು ಅಂತ ಕೂಡ ತೀರ್ಮಾನ ಆಗಿದೆ. 2 ದಿನದ್ದು ಚರ್ಚೆ ಮಾಡೋಣ. ಅವ್ರ ಬಗ್ಗೆ ಪ್ರತಿಪಾದನೆ, ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಲಿ, ನಾವು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟ ಕೂಡ ನಮ್ಮ ಇಲಾಖೆಯಿಂದ ನಡೆಯಲಿದೆ. ಮತ್ತು ನೀವು ಹೇಳಿದಾಗೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಸಂಘಟನೆಗಳಿದ್ದಾರೆ, ಮತ್ತು ಸಂಘಗಳಿವೆ, ಮಹಿಳಾ ಸಂಘಗಳಿವೆ, ನೌಕರರಿದ್ದಾರೆ, ಮನ್ರೇಗಾ ವರ್ಕರ್ಸ್ ಯಾರ್ಯಾರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ನಡೆಸಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ನಾವು ಒಂದು ನೀಲಿ ನಕ್ಷೆಯನ್ನು ನಾವು ಹಾಕೋತೀವಿ. ಆದರೆ ಯಾವ ರೀತಿ ಆ